ಸಂಜೀವಿನಿ 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 ಶುಚಿಯಾದ ಪರಿಸರವು ಹಿತವಾದ ಸವಿನುಡಿಯು ನಿಜವಾದ ಬಾಳಿನ ಸಂಜೀವಿನಿ ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಿಮ್ಮ ನೆಚ್ಚಿನ ಜೀವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಕ್ಕಳಿಗಾದ್ರೆ ಬಿದ್ದೋದ ಹಲ್ಲುಗಳು ಮತ್ತೆ ಹುಟ್ಟುತ್ತೆ. ಅದೇ ದೊಡ್ಡವರಾದ್ಮೇಲೆ ಆಕ್ಸಿಡೆಂಟ್ ಆಗಿ ಅಥವಾ ಇನ್ಯಾವುದೋ ಕಾರಣಕ್ಕೆ ಹಲ್ಲುಗಳು ಮುರಿದು ಹೋದ್ರೆ ಜೀವನ ಪೂರ್ತಿ ಹಾಗೆ ಇರಕ್ಕಾಗತ್ತಾ? ಖಂಡಿತ ಇಲ್ಲ ವೀಕ್ಷಕರೇ. ಈ ಬಿದ್ದೋದ ಹಲ್ಲುಗಳ ಬದಲಾಗಿ ಕೃತಕ ಹಲ್ಲುಗಳನ್ನ ಜೋಡಿಸ್ಬೋದು. ಇಂದಿನ ಸಂಚಿಕೆಯಲ್ಲಿ ಈ ಕೃತಕ ಹಲ್ಲುಗಳನ್ನ ಹೇಗೆ ಜೋಡಿಸ್ತಾರೆ ಮತ್ತೆ ಇದರ ಉಪಯೋಗಗಳೇನು ಇದೆಲ್ಲದರ ಬಗ್ಗೆ ಮಾತನಾಡಲಿದ್ದಾರೆ ಡಾಕ್ಟರ್ ಗಿರೀಶ್ ರಾವ್ ಅವರು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ದಿನ ನಾನು ಡೆಂಟಲ್ ಇಂಪ್ಲಾಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡೆಂಟಿಸ್ಟ್ರಿಲಿ ಹೊಸದಾಗಿ ಬಂದಿರೋದು ಅಂದರೆ ಡೆಂಟಲ್ ಇಂಪ್ಲಾಂಟ್ಸು. ನಾವು ಹಲ್ಲುಗಳನ್ನ ಸರಿಯಾಗಿ ನೋಡ್ಕೊಂಡೇ ಹೋದರೆ ಹಲ್ಲುಗಳು ಹೊಟ್ಟೋಗುತ್ತೆ. ಅದು ಹುಳುಕಾಗಿ ಹೋಗ್ಬೋದು ಅಥವಾ ಹಲ್ಲು ವಸದಿಂದ ಡಿಸೀಸ್ ಆಗಿ ಅಂದರೆ ಪೆರಡಾಂಟಲ್ ಡಿಸೀಸ್ ಆಗಿ ಹಲ್ಲುಗಳು ಅಳ್ಳಾಡಿ ಬಿದ್ದೋಗುತ್ತೆ. ಸೊ ಹಲ್ಲುಗಳು ತೆಗೆಸ್ಕೊಂಡಾಗ ಏನಾದ್ರು ರೀಪ್ಲೇಸ್ಮೆಂಟ್ ಇದೆಯಾ? ಕೆಲವು ಸಂದರ್ಭದಲ್ಲಿ ಆಕ್ಸಿಡೆಂಟ್ಸ್ ಆದಾಗ್ಲೂ ಅಂದರೆ ಮುಖಕ್ಕೆ ಏಟ್ ಬಿದ್ದಾಗ ಅಥವಾ ಕ್ರಿಕೆಟ್ ಬಾಲ್ ಆಟ ಆಡ್ತಾ ಇರುವಾಗ ಏನಾದ್ರು ಏಟ್ ಬಿತ್ತು ಅಂದರೆ ಹಲ್ಲೇ ಬಂದುಬಿಡುತ್ತೆ. ಅಂಥ ಸಂದರ್ಭದಲ್ಲೂ ಇವತ್ತಿನ ದಿನ ನಾವು ಪರ್ಮನೆಂಟಾಗಿ ಫಿಕ್ಸ್ ಮಾಡೋದು ಅಂದರೆ ಡೆಂಟಲ್ ಇಂಪ್ಲಾಂಟ್ಸು. ನಿಮ್ಗಳಿಗೆಲ್ಲ ಗೊತ್ತು, ಹಲ್ಲುಗಳೆಲ್ಲ ತೆಗೆಸ್ಕೊಂಡಾಗ ಈ ಥರ ಡೆಂಚರ್ಸ್ ಇರುತ್ತೆ. ಡೆಂಚರ್ಗಳು ನಮ್ಮ ಅಜ್ಜಿ ಅವ್ರ ತಾತ ಅವರೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಅಥವಾ ಎಷ್ಟೋ ಸತಿ ಎಲ್ಲ ಹಲ್ಲುಗಳು ಹೋದಾಗ ನಾವು ಡೆಂಚರ್ಸ್ಗಳು ಮಾಡಿಸ್ಕೊಳ್ತೀವಿ. ಬಟ್ ಬರೀ ಒಂದಷ್ಟು ಹಲ್ಲುಗಳು ಹೋದಾಗ ಪಾರ್ಷಲ್ ಡೆಂಚರ್ ಅಂತ ಹೇಳ್ತೀವಿ. ಅಂದರೆ ಒಂದಷ್ಟು ಹಲ್ಲುಗಳು ಸಪೋರ್ಟ್ ತೊಗೊಂಡು ಯಾವ್ಯಾವ ಹಲ್ಲುಗಳು ಹೋಗಿರುತ್ತೋ ಅದನ್ನು ತೆಗೆದು ಹಾಕೋಂಥದ್ದನ್ನು ಪಾರ್ಷಲ್ ಡೆಂಚರ್ ಅಂತ ಹೇಳ್ತೀವಿ. ಇದನ್ನು ಉಪಯೋಗಿಸ್ತೀವಿ. ಬರೀ 2 ಅಥವಾ 3 ಹಲ್ಲು ಹೋಗಿತ್ತು ಅಂದರೆ ಆಗ ಬಂದಿರೋದು ಅಂದರೆ ಬ್ರಿಡ್ಜ್ ಅಂದರೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ಹಲ್ಲುಗಳು ಪಕ್ಕದ ಹಲ್ಲುಗಳು ಯಾವುದ್ಯಾವ್ದಿರುತ್ತೋ ಎಲ್ಲಿ ಹಲ್ಲುಗಳು ಹೋಗಿರುತ್ತೋ ಅದರ ಪಕ್ಕದ ಹಲ್ಲನ್ನ ಕಟ್ ಮಾಡಿ ಅದಕ್ಕೆ ಕ್ಯಾಪ್ ಥರ ಹಾಕಿ ಅದಕ್ಕೇ ಒಂದು ಹಲ್ಲನ್ನ ಕೂಡಿಸಿ ಇದು ಪರ್ಮನೆಂಟಾಗಿ ಫಿಕ್ಸ್ ಮಾಡ್ತೀವಿ. ಬಟ್ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದರೆ ಒಳ್ಳೆ ಹಲ್ಲನ್ನ ನಾವು ಕಟ್ ಮಾಡಿ ಅದಕ್ಕೆ ಕ್ಯಾಪ್ ಹಾಕಬೇಕಾಗತ್ತೆ. ಸೊ ದಿಸ್ ಇಸ್ ಅ ಪರ್ಮನೆಂಟ್ ಡ್ಯಾಮೇಜ್ ಟು ದ ಪರ್ಮನೆಂಟ್ ಟೂತ್. ಸೊ ಈಗ ಬಂದಿರೋದು ಅಂದರೆ ಸುಮಾರು ಒಂದು 30 ವರ್ಷದಿಂದ ಆಲ್ ಓವರ್ ದ ವರ್ಲ್ಡ್ ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಬಂದಿದೆ. ಡೆಂಟಲ್ ಇಂಪ್ಲಾಂಟ್ಸು ಒಂದು ಸ್ಕ್ರೂ, ಇದು ಸ್ಕ್ರೂನ ನಾವು ಮೂಳೆ ಒಳಗೆ ಹಾಕ್ಬಿಡ್ತೀವಿ. ಹಲ್ಲಿಗೆ ಬೇರ್ ಅಂತ ಇರುತ್ತೆ ಮತ್ತು ಕ್ರೌನ್ ಅಂತ ಇರುತ್ತೆ. ಈ ಥರ ಈ ಬೇರ್ನ ರೀಪ್ಲೇಸ್ ಮಾಡೋದು ಡೆಂಟಲ್ ಇಂಪ್ಲಾಂಟ್ಸು. ಡೆಂಟಲ್ ಇಂಪ್ಲಾಂಟ್ಸು ಟೈಟಾನಿಯಮ್ ಅಂತ ಒಂದು ಮೆಟಲ್ ಇದೆ. ಇದು ಆಕ್ಸಿಡೆಂಟ್ಲಿ ಇಟ್ ವಾಸ್ ಫೌಂಡ್ ಬೈ ಅ ಸ್ವೀಡಿಷ್ ಡಾಕ್ಟರ್ ಬ್ರೇನಮಾರ್ಕ್ ಅಂತ. ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಗ ಈ ಟೈಟಾನಿಯಮ್ಮು ಮತ್ತು ಬೋನ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅವ್ರು ನೋಡಿದ್ದೇನು ಅಂದರೆ ಈ ಮೆಟ್ಲು ಬೋನ್ಗೆ ಅಂಟ್ಕೊಳ್ತಾ ಇತ್ತು. ಸೊ ಅದನ್ನು ನಾವು ಬಾಯಿ ಒಳಗೆ ಹಾಕ್ತು ಅಂದರೆ ಹಲ್ಲನ್ನ ಫಿಕ್ಸ್ ಮಾಡ್ಬೋದಲ್ಲ ಅಂತ ಅವರು ಯೋಚನೆ ಮಾಡಿ ಈ ಇಂಪ್ಲಾಂಟು
ಡಿಸ್ಕವರ್ ಆಗಿದ್ದು. ಇಂಪ್ಲಾಂಟ್ಸು ಒಂದು ಸ್ಮಾಲ್ ಸರ್ಜರಿ ಮಾಡಿ, ಅಂದರೆ ಲೋಕಲ್ ಅನಸ್ತೀಸಿಯಲ್ಲೇ ಅದು ಹಲ್ಲು ಒಳಗೆ ಎಲ್ಲಿ ದವಡೆಯಲ್ಲಿ ಒಂಚೂರು ಹಲ್ಲು ಹೊಟ್ಟೋಗಿರುತ್ತೋ ಅಂಥ ಜಾಗದಲ್ಲಿ ನಾವು ಈ ಸ್ಕ್ರೂಗಳನ್ನ ಹಾಕಿ ಸುಮಾರು 3 ತಿಂಗಳಿಂದ 6 ತಿಂಗಳು ಕಾದುಬಿಟ್ಟು ಆ ಬ್ರಿಡ್ಜ್ನ ಡೈರೆಕ್ಟ್ಲಿ ಟು ದ ಸ್ಕ್ರೂನೇ ಫಿಕ್ಸ್ ಮಾಡ್ತೀವಿ. ಒಂದಷ್ಟು ಫೋಟೋಗಳು ನೋಡೋಣ ಯಾವ ಥರ ಮಾಡ್ತೀವಿ ಅಂತ. ಇಲ್ಲಿ ನೋಡ್ಬೋದು ನೀವು, ಒಂದೇ ಒಂದು ಹಲ್ಲನ್ನ ರೀಪ್ಲೇಸ್ ಮಾಡೋದಕ್ಕೆ ಒಂದು ಸ್ಕ್ರೂ ಹಾಕಿ ಮೂಳೆ ಒಳಗೆ ಆ ಕ್ಯಾಪ್ ಹಾಕಿದ್ದೀವಿ ಡೈರೆಕ್ಟ್ಲಿ ಟು ದ ಸ್ಕ್ರೂ. ಇಲ್ಲಿ ಬೇಕಷ್ಟು ಹಲ್ಗಳು ಮಿಸ್ ಆದಾಗ 2 ಅಥವಾ 3 ಇಂಪ್ಲಾಂಟ್ಸ್ ಹಾಕ್ತೀವಿ. ಈ ಥರ 2 ಇಂಪ್ಲಾಂಟ್ ಹಾಕಿ ಇದಕ್ಕೆ 3 ಯೂನಿಟ್ ಬ್ರಿಡ್ಜ್ ಹಾಕಿ ಈ ಹಲ್ಗಳೆಲ್ಲಿ ಮಿಸ್ಸಿಂಗ್ ಇದೆಯೋ ಅದನ್ನು ರೀಪ್ಲೇಸ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಪೇಷಂಟ್ಗೆ ಮುಂದಿನ ಹಲ್ಲು, ಒಂದೇ ಒಂದು ಹಲ್ಲು ಹೊಟ್ಟೋಗಿದೆ, ಅದು ಆಕ್ಸಿಡೆಂಟ್ ಆಗಿ ಆ ಹಲ್ಲು ಬಂದ್ಬಿಡ್ತು. ಸೊ ಕನ್ವೆನ್ಷನಲ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಿದ್ದು ಏನು ಅಂದರೆ, ಈ ಪಕ್ಕದ ಹಲ್ಲು ಮತ್ತು ಈ ಪಕ್ಕದ ಹಲ್ಲನ್ನ ಎರಡನ್ನೂ ಕಟ್ ಮಾಡಿ ಬ್ರಿಡ್ಜ್ ಹಾಕ್ತಾ ಇದ್ವಿ. ಬಟ್ ಆ ಹಲ್ಗಳನ್ನ ಡ್ಯಾಮೇಜ್ ಆಗದೆ ಇರಲಿ ಅಂತ ಈಗ ಮಾಡ್ತಾ ಇರೋದು ಅಂದರೆ ಇದು ಇಂಪ್ಲಾಂಟ್ ಟ್ರೀಟ್ಮೆಂಟು. ಇಲ್ಲಿ ಒಂದು ಸ್ಕ್ರೂ ಹಾಕಿದ್ದೀವಿ. ಈ ಸ್ಕ್ರೂನ ಹಾಕಿಬಿಟ್ಟು ಒಂದು 3 ರಿಂದ 6 ತಿಂಗಳು ಕಾದ್ಬಿಟ್ಟು ಆ ಸಂದರ್ಭದಲ್ಲಿ ಮೂಳೆ ಕಂಪ್ಲೀಟಾಗಿ ಹೀಲ್ ಆಗೋಗುತ್ತೆ. ಅಲ್ಲಿ ಈ ಇಂಪ್ಲಾಂಟ್ ಸುತ್ತಲೂ ನ್ಯೂ ಬೋನ್ ಫಾರ್ಮೇಷನ್ ಆಗುತ್ತೆ. ಅದಾಗಿ ಈ ಸ್ಕ್ರೂ ಗಟ್ಟಿಯಾಗಿರುತ್ತೆ. ಅದ್ರ ಮೇಲೆ ನಾವು ಈ ಥರ ಕ್ಯಾಪ್ ಹಾಕಿದ್ದು ಒಂದು ಹಲ್ಲು ಮಿಸ್ಸಿಂಗ್ನ ಕಂಪ್ಲೀಟಾಗಿ ರೀಪ್ಲೇಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಫೋಟೋಲ್ಲಿ ಚಿಕ್ಕ ಹುಡುಗಿಗೆ ಒಂದು ಆಕ್ಸಿಡೆಂಟ್ ಆಗಿ ಒಂದಷ್ಟು ಹಲ್ಗಳೆಲ್ಲ ಹೊಟ್ಟೋಯ್ತು. ಆ ಸಂದರ್ಭದಲ್ಲಿ ನಾವು 3 ಇಂಪ್ಲಾಂಟ್ ಹಾಕಿ 3 ತಿಂಗಳ ನಂತರ ಈ ಥರ ಬ್ರಿಡ್ಜ್ ಹಾಕಿ ವಿ ಹ್ಯಾವ್ ಬೀನ್ ಏಬಲ್ ಟು ರೀಪ್ಲೇಸ್ ದೀಸ್ ಟೀತ್. ಈ ಇಷ್ಟು ಹಲ್ಗಳು ಹೋಗಿದ್ದನ್ನು 3 ಇಂಪ್ಲಾಂಟ್ ಹಾಕಿ ನಾರ್ಮಲ್ ಸ್ಮೈಲ್ ಕೊಟ್ಟಿದ್ದೀವಿ. ಇದು ಬರೀ 1 ಅಥವಾ 2 ಹಲ್ಲಲ್ಲ, ಬಟ್ ಎಷ್ಟೋ ಸತಿ ಡೆಂಚರ್ಸ್ ಹಾಕ್ಕೊಂಡಿರ್ತೀವಿ. ಡೆಂಚರ್ಸ್ ಅಂದರೆ ಹಲ್ಲು ಕಟ್ಸ್ಕೊಂಡಿರುವಾಗ ಕ್ರಮೇಣ ಏನಾಗುತ್ತೆ ಅಂದರೆ ಮೂಳೆ ಎಲ್ಲ ಸೌದು ಹೋಗುತ್ತೆ. ಆ ಮೂಳೆ ಸೌದು ಹೋದಾಗ ಡೆಂಚರ್ಸ್ ಬಿಕಮ್ ವೆರಿ ಲೂಸ್. ಆ ಡೆಂಚರ್ ಕೂತ್ಕೊಳ್ಳೋದೇ ಇಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಮ್ಗೆ ಅಗ್ಯೋದಕ್ಕೆ ಕಷ್ಟ ಆಗುತ್ತೆ, ಮಾತಾಡೋದಕ್ಕೆ ಕಷ್ಟ ಆಗುತ್ತೆ. ನಾವು ಮಾತಾಡ್ತಾ ಇರುವಾಗ ಡೆಂಚರ್ಸ್ ಆಚೆ ಬಂದುಬಿಡುತ್ತೆ. ಇದು ತುಂಬಾ ಪ್ರಾಬ್ಲಮ್ಮು. ಸೊ ಜನಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ 2 ಸ್ಕ್ರೂ ಹಾಕಿ ಆ ಡೆಂಚರ್ನೇ ಡೈರೆಕ್ಟಾಗಿ ಫಿಕ್ಸ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನೀವು, ಈ ಹಲ್ಗಳೆಲ್ಲ ಹೋದಾಗ ಈ ಥರ ಎಡೆಂಚುಲಸ್ ಏರಿಯಾ ಆಗುತ್ತೆ. ಇಲ್ಲಿ ನಾವು 2 ಅಥವಾ 3 ಸ್ಕ್ರೂ ಹಾಕಿ ಈ ಥರ ಡೆಂಚರ್ಸ್ನ ಡೈರೆಕ್ಟಾಗಿ ಫಿಕ್ಸ್ ಮಾಡ್ಬೋದು. ಈ ಡೆಂಚರ್ ಒಳಭಾಗದಲ್ಲಿ ಸ್ಮಾಲ್ ಕ್ಯಾಪ್ಸ್ಗಳಿರುತ್ತೆ. ಈ ಕ್ಯಾಪ್ಗಳು ಡೈರೆಕ್ಟಾಗಿ ಹೋಗಿ ಇಂಪ್ಲಾಂಟ್ ಮೇಲೆ ಕೂತ್ಕೊಂಡು ಮೂಳೆ ಮೇಲೆ ಕೂತ್ಕೊಂಡಾಗ ಆಗ ಈ ಡೆಂಚರ್ ಆಚೆ ಬರೋದಿಲ್ಲ. ಸೊ ಗಟ್ಟಿ ಆಗುತ್ತೆ. ಸೊ ಅದರಿಂದ ಅಗ್ಯೋದಕ್ಕೆ ಮತ್ತು ಮಾತಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ನೋಡ್ಬೋದು ಪೇಷಂಟ್ ಮೇಲೆ 2 ಸ್ಕ್ರೂ ಹಾಕಿ ಡೆಂಚರ್ ಹಾಕ್ತಾ ಇದ್ದೀವಿ ಆ್ಯಂಡ್ ಈ ಥರ ಫಿಕ್ಸ್ ಆಗಿ ನಾರ್ಮಲ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಇಂಪ್ಲಾಂಟ್ ಡೆಂಟಿಸ್ಟ್ರಿ. ಬರೀ 2 ಅಲ್ಲ, ಎಷ್ಟೋ ಸತಿ ಏನು ಮಾಡ್ತೀವಿ ಅಂದರೆ ಕಂಪ್ಲೀಟ್ ಮೌತ್ ರಿಹ್ಯಾಬಿಲಿಟೇಷನ್. ಅಂದರೆ ನಿಮ್ಮ ಹಲ್ಗಳೆಲ್ಲ ಹೊಟ್ಟೋಯ್ತು ಅಂದ್ರೂ ನಾವು ಸುಮಾರು 6 ಇಂಪ್ಲಾಂಟ್ ಮೇಲಿಂದವಡೆಗೆ 6 ಇಂಪ್ಲಾಂಟ್ ಕೆಳಗಿಂದವಡೆಗೆ ಹಾಕಿ ಫುಲ್ ಬ್ರಿಡ್ಜಸ್ಸೇ ಹಾಕ್ಬಿಡ್ತೀವಿ. ಅಂದರೆ ನೀವು ಡೆಂಚರ್ಸ್ ಅಂತೂ ಹಾಕ್ಕೊಳ್ಳೋದು ಅವಶ್ಯಕತೆಯೇ ಇಲ್ಲ. ಇದರಿಂದ ನಿಮ್ಮದು ಹೇಗೆ ಮುಂಚೆ ಹಲ್ಗಳಿತ್ತೋ, ಅಂದರೆ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಹೇಗಿತ್ತೋ ಅದೇ ಥರನೇ ವಾಪಸ್ ಕೊಡ್ಬೋದು. ಇದನ್ನು 3rd ಡೆಂಟಿಷನ್ ಅಂತೀವಿ. ಗಾಡ್ ಹ್ಯಾಸ್ ಗಿವನ್ ಅಸ್ 2 ಸೆಟ್ಸ್ ಆಫ್ ಟೀತ್ ಅಂತ ಹೇಳ್ತೀವಿ. ಅಂದರೆ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಬರೋ ಅಂಥ ಹಲ್ಲು, ಅದಾದಮೇಲೆ ಪರ್ಮನೆಂಟ್ ಹಲ್ಲು ಬರುತ್ತೆ. ಇದೆಲ್ಲ ಹೊಟ್ಟೋಯ್ತು ಅಂದ್ರೂ ಇವತ್ತಿನ ದಿನ ನಮ್ಮ ಸೈನ್ಸಲ್ಲಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ದ 3rd ಸೆಟ್ ಆಫ್ ಟೀತ್ ವಿ ಕ್ಯಾನ್ ರೀಕ್ರಿಯೇಟ್ ಆ್ಯಂಡ್ ದೆನ್ ಗಿವ್ ಯು ಯುವರ್ ನಾರ್ಮಲ್ ಸ್ಮೈಲ್ ಮತ್ತು ನಾರ್ಮಲ್ ಅಗ್ಯೋದಕ್ಕೆ ಊಟ ಮಾಡಿ ನಾರ್ಮಲ್ ಹೆಲ್ತ್ನ ರೆಸ್ಟೋರ್ ಮಾಡ್ಬೋದು. ಇದು ಇಂಪ್ಲಾಂಟ್ಸ್ ಬಗ್ಗೆ ಸಂಜೀವಿನಿ. ಈಗ ನಾವು ಫೈರ್ಮ್ಯಾನ್ ಲಿಫ್ಟ್ ಅಥವಾ ಇದೊಂಥರ ರೀತಿಯಾದ ಟ್ರಾನ್ಸ್ಪೋರ್ಟೇಷನ್. ಇದರಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳು ಆಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ಮಧ್ಯ ವಯಸ್ಕಿನಲ್ಲಿ ಇರ್ತಾರೆ. ಈ ಥರ ಮಕ್ಕಳನ್ನು ಅಥವಾ ಅಟ್ಲೀಸ್ಟ್ ಅರೌಂಡ್ 10 to 14 ಇಯರ್ಸ್ ಈ ಏಜ್ನಲ್ಲಿ ಇರುವಂಥವರು, ಚಿಕ್ಕ ಕಾಯದವರನ್ನ ಹೇಗೆ ನಾವು ಟ್ರಾನ್ಸ್ಫರ್ ಮಾಡೋದು ಅನ್ನೋದನ್ನು ಕಲಿಯೋಣ. ಇದು ಸಾಮಾನ್ಯವಾಗಿ ಫೈರ್ ಬ್ರಿಗೇಡ್ ಅಥವಾ ಫೈರ್ಮ್ಯಾನ್ ಅಂತ ಹೇಳ್ತೀವಿ. ಆ ರೀತಿ ಅದರಲ್ಲಿ ಕಾಮನ್ವಾಗಿ ಯೂಸ್ ಮಾಡೋ ಲಿಫ್ಟ್.
ಇದನ್ನು ಫೈರ್ಮ್ಯಾನ್ ಲಿಫ್ಟ್ ಮೆಥಡ್ ಅಂತ ಹೇಳ್ತೀವಿ. ಇದನ್ನು ಮಾಡಬೇಕಾದ್ರೆ ಐದರ್ ಪೇಷಂಟ್ ಕಾನ್ಷಿಯಸ್ ಆಗೂ ಇರ್ಬೋದು ಅಥವಾ ಅನ್ಕಾನ್ಷಿಯಸ್ ಆಗೂ ಇರ್ಬೋದು. ಬಟ್ ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಪೇಷಂಟ್ದು ಸ್ಪೈನಲ್ ಪ್ರಾಬ್ಲಮ್ಸ್ ಏನಾರ ಇದೆಯಾ ಅಥವಾ ಸ್ಪೈನಲ್ ಇಂಜುರೀಸ್ ಏನಾರ ಇದೆಯಾ ಅನ್ನೋದನ್ನು ಫಸ್ಟ್ ಖಾತ್ರಿ ಮಾಡಿಕೊಂಡು, ಸ್ಪೈನಲ್ ಇಂಜುರೀಸ್ ಇದ್ದರೆ ಈ ಮೆಥಡ್ನ ಫಾಲೋ ಮಾಡಬಾರ್ದು. ಈಗ ನಾವು ಈಗ ಫೈರ್ಮ್ಯಾನ್ ಲಿಫ್ಟ್ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಫೈರ್ಮ್ಯಾನ್ ಲಿಫ್ಟ್ನಲ್ಲಿ ಫಸ್ಟ್ ಮಗುನ ಒಂದು ಭುಜದ ಮೇಲೆ ನಾವು ಎತ್ಕೊಳ್ತೀವಿ ಈ ರೀತಿ. ಸೊ ಈ ರೀತಿ ಏನು ಮಾಡಬೇಕು, ಎರಡು ಕಾಲುಗಳನ್ನು ಈ ರೀತಿ ಒಂದು ಕಡೆ ನಾವು ಲಾಕ್ ಮಾಡ್ಕೋಬೇಕು. ಎರಡು ಕೈಗಳು ಹಿಂದೆ ಹೀಗೆ ಜೋತು ಬಿದ್ದಿರುತ್ತೆ. ಸೊ ಈ ರೀತಿ ನಾವು ಒಂದು ಪ್ರೆಷರ್ನ ಸಪೋಸ್ ಈ ರೀತಿ ಎತ್ತಲಿಕ್ಕೆ ನಮಗೆ ಸಪೋರ್ಟ್ ಇದ್ದಾಗ ಈ ರೀತಿ ನಾವು ಎಲ್ಲಿ ಬೇಕಾದರೂ ನಾವು ಪೇಷಂಟ್ನ ಈ ಥರ ಶಿಫ್ಟ್ ಮಾಡ್ಬೋದು. ಇದನ್ನು ನಾವು ಫೈರ್ಮ್ಯಾನ್ ಲಿಫ್ಟ್ ಮೆಥಡ್ ಅಂತ ಹೇಳ್ತೀವಿ. ಈಗ ನೀವು ನೋಡಿದ್ದು ಫೈರ್ಮ್ಯಾನ್ ಲಿಫ್ಟ್ ಮೆಥಡ್ ಅಂತ. ಈ ಥರ ಪ್ರೊಸೀಜರ್ಸ್ನಲ್ಲಿ ಸ್ಪೈನಲ್ ಪ್ರಾಬ್ಲಮ್ಸ್ ಏನಾಗಿರಬಾರ್ದು, ಸ್ಪೈನಲ್ ಇಂಜುರೀಸ್ ಆಗಿರಬಾರ್ದು, ಮತ್ತು ಪೇಷಂಟು ಕಾನ್ಷಿಯಸ್ ಆಗಿದ್ರು ಪರವಾಗಿಲ್ಲ, ಅನ್ಕಾನ್ಷಿಯಸ್ ಆಗಿದ್ರು ಪರವಾಗಿಲ್ಲ. ಆದರೆ ಸ್ಪೈನಲ್ ಇಂಜುರೀಸ್ ಇದ್ದರೆ ಈ ಥರ ಪ್ರೊಸೀಜರ್ನ ಮಾಡಬಾರ್ದು. ವೀಕ್ಷಕರೇ, ಸಂಧಿವಾತ ಅನೇಕರಲ್ಲಿ ಕಂಡುಬರುವ ಒಂದು ಸಾಮಾನ್ಯ ತೊಂದರೆ. ಈ ಸಂಧಿವಾತದಿಂದ ಬಳಲೋರ್ಗೆ ಕೈ ಕಾಲು ಮಂಡಿಯ ಕೀಲುಗಳಲ್ಲಿ ಬಹಳಷ್ಟು ನೋವುಂಟಾಗುತ್ತೆ. ಥಂಡಿ ಕಾಲದಲ್ಲಂತೂ ಈ ನೋವು ಮತ್ತಷ್ಟು ಹೆಚ್ಚಾಗುತ್ತೆ. ಇಂದಿನ ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಸಂಧಿವಾತಕ್ಕೆ ಲಭ್ಯವಿರುವ ಚಿಕಿತ್ಸೆಗಳ ಬಗ್ಗೆ ತಿಳಿಸಲಿದ್ದಾರೆ ಡಾಕ್ಟರ್ ಕಿಶೋರ್ ಅವರು. ಸಂಧಿವಾತ ಅಥವಾ ಆರ್ಥರೈಟಿಸ್ ಅಂತಕ್ಕಂಥದ್ದು ಮುಂಚೆ ಏನು ಬರೀ ಹಿರಿಯರಿಗೆ 60 ವರ್ಷ ಮೇಲ್ಪಟ್ಟವ್ರಿಗಿದೆ ಅಂತಕ್ಕಂಥ ಒಂದು ಸಮಸ್ಯೆ ಏನು ಪ್ರತೀತಿಯಲ್ಲಿತ್ತು, ಇವತ್ತು ಅತ್ಯಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪುಟ್ಟ ವಯಸ್ಸಿನಲ್ಲೂ ಕೂಡ ಇದು ಆವರಿಸ್ತಾ ಇದೆ. ಹೆಚ್ಚಾಗಿ ಒಂದು 20-25 ವರ್ಷದ ವಯಸ್ಸಿನವರು ಕೂಡ ಇದು ಆವರಿಸ್ತಾ ಇದೆ ಅಂತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ನೋಡಿದಾಗ ಬಹಳ ಶೋಚನೀಯ ಅಂತ ಅನ್ನಿಸ್ಬಿಡುತ್ತೆ. ಏನಕ್ಕೆ ಈ ಇಷ್ಟೆಲ್ಲ ಮಾರ್ಪಾಡುಗಳಾಗ್ತಾ ಇದೆ? ಮನುಷ್ಯ ಶತಾಯುಷಿ. ಸೊ ಚಿಕ್ಕ ವಯಸ್ಸಿನಲ್ಲಿ ಯೌವನಾವಸ್ಥೆ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮಧ್ಯಮಾವಸ್ಥೆ, ತದನಂತರ ಮುಪ್ಪು ಅಥವಾ ವೃದ್ಧಾಪ್ಯ ಅಂತಕ್ಕಂಥದ್ದು ಯಾಕೆ ಬೇಗ ಬೇಗ ಸಮೀಪಿಸ್ತಾ ಇದೆ? ಮನುಷ್ಯನ ಆಯುಷ್ಯ ಯಾಕೆ ಕಮ್ಮಿ ಆಗ್ತಾ ಇದೆ ಅಂತಕ್ಕಂಥ ಯೋಚನೆ ಮಾಡಬೇಕಾಗತ್ತೆ ನಾವು ಈ ಸಂದರ್ಭದಲ್ಲಿ. ಐಟಿಸ್ ಅಂದರೆ ಊತ ಅಥವಾ ಬಾವು ಅಂತಕ್ಕಂಥದ್ದು ಹೇಳ್ತೀವಿ. ಆರ್ಥರೈಟಿಸ್ ಅಂದರೆ ಸಂಧಿಗಳ ಊತಕ್ಕೆ ನಾವು ಆರ್ಥರೈಟಿಸ್ ಅಂತಕ್ಕಂಥದ್ದನ್ನು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನೋಡ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಸೊ ಭಾಳ ಹೆಚ್ಚಾಗಿ ನಾವೇನು ಫೋಕಸ್ ಮಾಡಬೇಕು ಅಂತಕ್ಕಂಥದ್ದು ಶರೀರದಲ್ಲಿ ಯಾವಾಗ ಈ ವಾತ ದೋಷದ ಪ್ರಕೋಪ ಆಗುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಈ ಸಂಧಿಗಳಲ್ಲಿ ಅದು ಎಲ್ಲಿ ಹೋಗಿ ಉಲ್ಬಣಗೊಳ್ಳುತ್ತೆ, ಅಂತಹ ಒಂದು ಸಂದರ್ಭದಲ್ಲಿ ಈ ಸಂಧಿವಾತ ಆಗುತ್ತೆ ಅಂತಕ್ಕಂಥದ್ದು. ಎಷ್ಟು ಮಟ್ಟಿಗೆ ದಿನನಿತ್ಯದ ಚಲನವಲನಗಳಲ್ಲಿ ಮನುಷ್ಯನಿಗೆ ತೊಂದರೆ ಕೊಡುತ್ತೆ ಅಂದರೆ, ದಿನ ಬೆಳಗಾಗಿ ಎದ್ಕೊಳ್ಳೆ ಟಾಯ್ಲೆಟಿಗೆ ಕೂತ್ಕೊಳ್ಳಿಕ್ಕೆ ಮನುಷ್ಯನಿಗೆ ಕಷ್ಟ ಆಗುತ್ತೆ ಆರ್ಥರೈಟಿಸಿಂದ ಬೆಳೀತಕ್ಕಂಥ ಸಂದರ್ಭದಲ್ಲಿ. ನೆಕ್ಸ್ಟು ಪೂಜೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ದಿನನಿತ್ಯದ ಕಾರ್ಯ ಚಟುವಟಿಕೆಯನ್ನು ಕುಂಠಿತ ಮಾಡುತ್ತೆ ಅಂತಕ್ಕಂಥದ್ದು. ಯಾಕಾದರೂ ಬದುಕಿದ್ದೀನಿ ಅನ್ನೋಷ್ಟು ಬೇಸರವನ್ನು ಅನೇಕರಿಗೆ ಈ ಆರ್ಥರೈಟಿಸು ತರುತ್ತೆ ಅಂತಕ್ಕಂಥದ್ದು ಬಹಳ ಒಂದು ಪ್ರಮುಖವಾದಂತಹ ವಿಚಾರ. ಶರೀರದಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆಯಾದಾಗ ಕೂಡ ಈ ಏನೆಲ್ಲ ಔಷಧಿಗಳನ್ನ ನಾವು ಕೊಡ್ತೀವಿ ತಾತ್ಕಾಲಿಕವಾಗಿ ಕೆಲಸ ಮಾಡುತ್ತೆ, ಮತ್ತು ದೀರ್ಘಕಾಲದಲ್ಲಿ ಸಮಸ್ಯೆಯನ್ನು, ನೋವನ್ನು ಉಲ್ಬಣ ಮಾಡುತ್ತೆ. ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಅವರಿಗೆ ತೊಂದರೆಯನ್ನು ಎಡೆಮಾಡಿಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇರ್ತೀವಿ. ಸೊ ಸಂಧಿವಾತ ಆಗಿರ್ಬೋದು, ವಿಶೇಷವಾಗಿ ಈ ಆಮವಾತ ಅಂತಕ್ಕಂಥದ್ದು ಕೂಡ ಹೇಳ್ತೀವಿ. ಅದು ಕೂಡ ಈ ಚಳಿಗಾಲದಲ್ಲಿ ತನ್ನ ತೀವ್ರತೆಯನ್ನು ತಲುಪಿಬಿಡುತ್ತೆ ಅಂತ. ಯಾಕಂದರೆ ಚಳಿಗಾಲಕ್ಕೆ ವಾತ ಪ್ರಕೋಪ ಆಗುತ್ತೆ, ವಾತ ದೋಷಕ್ಕೆ ಇರತಕ್ಕಂಥದ್ದು ರೂಕ್ಷ ಗುಣ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಸೊ ಈ ಎರಡು ಪ್ರಬಲವಾದ ಕಾರಣಗಳಿಂದ ಸಂಧಿವಾತ ಅಥವಾ ಆರ್ಥರೈಟಿಸು, ಜಾಯಿಂಟ್ ಪೇನ್ಸು, ವಾತ ವ್ಯಾಧಿಗಳು ಎಲ್ಲ ಪೇನ್ ರಿಲೇಟೆಡ್ ಡಿಸಾರ್ಡರ್ಸು ಮ್ಯಾಕ್ಸಿಮಮ್ ತನ್ನ ತೀವ್ರತೆಯನ್ನು ತಲುಪುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಸಂಗತಿಯನ್ನು ನಾವು ಗಮನಿಸಬೇಕಾಗುತ್ತೆ. ಆಯುರ್ವೇದದ ಅಭ್ಯಂಗ ಆಗಿರ್ಬೋದು, ಸ್ಥಾನಿಕ ಅಂದರೆ ಮಸಾಜ್ ಅಂತಕ್ಕಂಥ ಹೇಳ್ತೀವಿ, ಥೆರಪಟಿಕ್ ಮಸಾಜ್, ಅಷ್ಟೇ ಅಲ್ಲದೆ ಸ್ಥಾನಿಕ ಸ್ವೇದ ಅಂತ ಹೇಳ್ತೀವಿ, ಲೋಕಲೈಸ್ಡ್ ವೇ ಆಫ್ ಫೋಮೆಂಟೇಷನ್ ಅಂತಕ್ಕಂಥದ್ದು. ಅದಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ಫೋಕಸ್ ಮಾಡ್ತಕ್ಕಂಥದ್ದು ಪಂಚಕರ್ಮ ಚಿಕಿತ್ಸೆಯಲ್ಲಿ ಬಸ್ತಿ ಚಿಕಿತ್ಸೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಅಥವಾ ಆಭ್ಯಂತರಿಕ ಚಿಕಿತ್ಸಾ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸಲ್ಲಿ ಜಾನುಬಸ್ತಿ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಈ ವಿಧವಾದಂತಹ ಚಿಕಿತ್ಸಾ ಉಪಕ್ರಮಗಳು ಅಂದರೆ ಸರ್ವೈಕಲ್ ಸ್ಪಾಂಡಿಲೋಸಿಸಲ್ಲಿ ಗ್ರೀವಾಬಸ್ತಿ ಅಂತಕ್ಕಂಥದ್ದನ್ನು ಮಾಡ್ತೇವೆ, ಜಾನುಬಸ್ತಿ ಅಂತಕ್ಕಂಥದ್ದನ್ನು ಮಾಡ್ತೇವೆ. ಲಂಬಾರ್ ಸ್ಪಾಂಡಿಲೈಟಿಸಲ್ಲಿ ಕಟಿಬಸ್ತಿ ಅಂತಕ್ಕಂಥದ್ದನ್ನು ಮಾಡ್ತೇವೆ. ಈ ವಿಧವಾದಂತಹ ಉಪಕರ್ಮಗಳ ಸಹಯೋಗದೊಂದಿಗೆ ಪ್ರಧಾನ ಕರ್ಮವನ್ನು ಕೂಡ ನಾವು ಇನ್ಕಲ್ಕೇಟ್ ಮಾಡಿದಾಗ ಹೆಚ್ಚಿನ ಒಂದು ಬೆನಿಫಿಟ್ಟು ಆಯುರ್ವೇದದ ಮುಖೇನ, ಆಯುರ್ವೇದದ ಮುಖಾಂತರ ಒಬ್ಬ ಮನುಷ್ಯನಿಗೆ ಸಿಗುತ್ತೆ ಅಂದರೆ ತಪ್ಪಾಗಲಾರದು ಅಂತಕ್ಕಂಥದ್ದು. ಇದಕ್ಕಿಂತ ಹೆಚ್ಚು ನಾವು ಫೋಕಸ್ ಮಾಡಬೇಕಾದ ಎಲ್ಲಿ ಅಂದರೆ ಡಯಟಲ್ಲಿ ಅಂತಕ್ಕಂಥದ್ದು.
ಸಂಧಿ ಊದ್ಕೊಳ್ಳೋಕ್ಕೂ ಡಯೆಟ್ಗೂ ಏನು ಸಂಬಂಧ ಅಂತಕ್ಕಂಥದ್ದು ಅನೇಕರ ಒಂದು ಪ್ರಶ್ನೆ. ವಿಶೇಷವಾಗಿ ಯಾವುದು ವಾತವರ್ಧಕ ಆಹಾರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡ್ತಾರೆ ಅವರಿಗೆ ಹೆಚ್ಚಾಗಿ ಈ ಸಮಸ್ಯೆ ಉಲ್ಬಣಗೊಳ್ಳುತ್ತೆ ಅಂತಕ್ಕಂಥದ್ದು ನಾವು ಪ್ರತೀತಿಯಲ್ಲಿ ನೋಡ್ತಾ ಇರ್ತೀವಿ. ವಿಶೇಷವಾಗಿ ಅವರೆಕಾಯಿ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಬದನೆಕಾಯಿ, ಸೀಮೆ ಬದನೆಕಾಯಿ, ಟೊಮ್ಯಾಟೊ, ಆಮೇಲೆ ಸಿಹಿ ಕುಂಬಳಕಾಯಿ, ಈ ವಿಧವಾದಂತಹ ತರಕಾರಿಗಳ ಬದನೆಕಾಯಿ, ವಿಶೇಷವಾಗಿ ಬದನೆಕಾಯಿ, ಈ ವಿಧವಾದಂತಹ ತರಕಾರಿಗಳ ಕೆಲವೊಂದು ವರ್ಜ್ಯ ಮಾಡ್ತಕ್ಕಂಥದ್ದು ಕೆಲವೊಂದು ನಿಗದಿತ ಸಮಯಕ್ಕೆ ಸೂಕ್ತ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಯಾಕಂದರೆ ವಾಟ್ ಈಸ್ ಆಲ್ ದ ಮೋರ್ ಇಂಪಾರ್ಟೆಂಟ್ ಟು ಎ ಪೇಷಂಟ್ ವಿತ್ ಆರ್ಥರೈಟಿಸ್ ಇಸ್ ಅ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್. ಅನೇಕರು ಹೇಳ್ತಾರೆ, ಡಾಕ್ಟ್ರೇ ನಿಮ್ದು ಏನಾದರೂ ನೀವು ಕತೆ ಹೇಳಿ, ನನಗೆ ಟಾಯ್ಲೆಟ್ ಕೂತ್ಕೊಳ್ಳೋಕ್ಕೆ ಸಹಾಯಕಾರಿ ಆಗಬೇಕು, ಮೆಟ್ಲ ತಿಳಿಯೋಕ್ಕೆ ಈಸಿ ಆಗಿರಬೇಕು, ನಾನು ದೇವ್ರ ಪೂಜೆ ಮಾಡೋಕ್ಕೆ ನಾನು ಸಹಾಯಕಾರಿಯಾಗಿರಬೇಕು, ನನಗೆ ನೋವಿರಬಾರ್ದು, ಇಷ್ಟು. ಸೊ ಚಲನವಲನಗಳಿಗೆ ಯಾವುದೇ ವಿಧವಾದಂತಹ ತೊಂದರೆ ಆಗಬಾರ್ದು, ನೋವಿರಬಾರ್ದು ಅಂತಕ್ಕಂಥದ್ದು. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ತೊಂದರೆ ಬಂದ ಕೂಡಲೇ ತಾತ್ಕಾಲಿಕವಾದಂತಹ ಉಪಶಮನವನ್ನು ಅಪೇಕ್ಷೆ ಮಾಡ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ನಮ್ರ ವಿನಂತಿ ಏನು ಅಂದರೆ, ದಯವಿಟ್ಟು ಪ್ರಾರಂಭಿಕ ಅವಸ್ಥೆಯಲ್ಲೇ ತಗೊಳ್ಳಿ. ಆಯುರ್ವೇದ ನಿಮ್ಮದು ಅಂತಕ್ಕಂಥದ್ದು ನಿಯಮಿತವಾಗಿ ನಿಗದಿತವಾಗಿ ಆಯುರ್ವೇದದ ಸೇವನೆಯನ್ನು ಅಂದರೆ ಓರಲ್ ಮೆಡಿಸಿನ್ಸ್ ರೂಪದಲ್ಲಾಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಥೆರಪೀಸ್ ರೂಪದಲ್ಲಾಗಿರ್ಬೋದು, ಇದನ್ನು ವೈಜ್ಞಾನಿಕವಾಗಿ ತುಲನಾತ್ಮಕವಾಗಿ ವಿಶ್ಲೇಷಣೆ ಮಾಡಿ ನಾವು ಅಳವಡಿಸಿಕೊಂಡಾಗ ನಮ್ಮ ಶರೀರದ ಮೇಲೆ ಖಂಡಿತವಾಗಲೂ ಹೆಚ್ಚಿನ ಮಟ್ಟದ ಚಿಕಿತ್ಸಾತ್ಮಕ ಯಶಸ್ಸು ಒಬ್ಬ ಆರ್ಥರೈಟಿಸ್ ಪೇಷಂಟ್ಗೆ ಜೀವನ ಶೈಲಿಯ ಸುಧಾರಣೆಯಲ್ಲಿ ಡೆಫಿನೆಟ್ಲಿ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸಂಜೀವಿನಿ ಇಂದು ನಾವು ಮಾಡ್ತಕ್ಕಂಥ ಆಸನ